ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರೂ ಸೇರಿ ಪ್ಲಾನ್ ರೆಡಿ ಮಾಡಿ ಚಿರು ಬಂದದ್ದನ್ನು ನೋಡಿ, ಬಾ ಚಿರು ಊಟ ಮಾಡೋಣ ಅಂತ ಕೂಗ್ತಾರೆ. ನಾನು ಊಟ ಮಾಡಿದ್ದೆ ಅಂತಾನೆ. ಎಲ್ಲಿ ಊಟ ಮಾಡಿದೆ ಅಂತ ಎಲ್ಲರೂ ಚಿರು ಕಡೆ ನೋಡಿದಾಗ, ಪಾಪ ಒಂದು ಹೆಂಗಸು ನನ್ನನ್ನು ನೋಡಿ ರಾಮ ರಾಮ ಅಂತ ಕೂಗುತ್ತಾ ಬಂದು ಅವರ ಮನೆಗೆ ಕರೆದುಕೊಂಡು ಹೋದ್ರು. ಅವರ ಮಗ ಎಲ್ಲಿದ್ದಾನೋ ಏನೋ, ಪಾಪ ಈ ವಯಸ್ಸಿನಲ್ಲಿ ಅವರು ಒದ್ದಾಡೋದನ್ನ ನೋಡಿದ್ರೆ ಬೇಜಾರಾಗುತ್ತೆ. ಅವರಿಗೆ ನಾನು ಅವರ ಮಗ ಅಲ್ಲ ಅಂದ್ರೂ ಒಪ್ಪೋದಕ್ಕೆ ರೆಡಿ ಇಲ್ಲ. ಅವರಿಗೆ ಬೇಜಾರು ಮಾಡಬಾರದು ಅಂತ ನಾನು ಅವರ ಜೊತೆ ಊಟ ಮಾಡಿ ಬಂದೆ ಅಂದಾಗ, ಕುಳಿತಿದ್ದವರೆಲ್ಲ ಎದ್ದು ನಿಂತು, ನಿಮಗೆ ಅವರು ಯಾರು ಅಂತ ಗೊತ್ತಾಗ್ತಾ ಇಲ್ವಾ ಅಂತ ಗಜ ಕೇಳ್ತಾನೆ. ಇಲ್ಲ, ಆದರೆ ಅವರನ್ನು ನೋಡಿದ್ರೆ ಏನೋ ಒಂದು ರೀತಿ ಸಂಕಟ ಆಗುತ್ತೆ. ಅವರ ಕಣ್ಣಲ್ಲಿ ನೀರು ನೋಡಿದ್ರೆ ನನಗೆ ತಳಮಳ ಶುರುವಾಗುತ್ತೆ. ಅವರು ನನ್ನನ್ನು ಮಗ ಕಂದ ಮಾತಾಡಿಸಿದಾಗ ನನಗೆ ಮಾತುಗಳೆಲ್ಲ ಗಂಟಲಲ್ಲೇ ಉಳಿದು ಹೋಗುತ್ತೆ. ನಾನು ಹೊಟ್ಟೆ ತುಂಬ ಊಟ ಮಾಡಿದಾಗ ಅವರ ಕಣ್ಣಲ್ಲಿ ಕಾಣೋ ಸಂತೋಷನ ಮರೆಯೋದಕ್ಕೆ ಆಗ್ತಿಲ್ಲ. ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೂ ಆಗಲ್ಲ. ಆದರೆ ಆ ಬಂಧ ಯಾವುದು ಅಂತ ನನಗೆ ಗೊತ್ತಿಲ್ಲ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಾಗ ಆಯುಷ್ ಚಿರುವಿನ ಹೆಗಲ ಮೇಲೆ ಕೈ ಹಾಕಿ, ಕೆಲವು ಬಂಧುಗಳು ಹಾಗೇನೆ ಅನುಭವಿಸಬೇಕೇ ಹೊರತು ಹೆಸರಿಡೋದಕ್ಕೆ ಆಗಲ್ಲ. ನೋಡು, ಆ ತಾಯಿಯನ್ನು ಯಾಕೆ ನೋಯಿಸಬೇಕು ಹೇಳು? ನಿನಗೂ ಇಲ್ಲಿ ಹೇಳಿಕೊಳ್ಳುವಂತಹ ಕೆಲಸ ಇಲ್ಲ. ಹಾಗಾಗಿ ಹೋಗಿ ಅವರನ್ನು ಮಾತಾಡಿಸಿಕೊಂಡು ಬಾ, ಅವರಿಗೂ ಸಂತೋಷ ಆಗುತ್ತೆ, ನಿನಗೂ ನೆಮ್ಮದಿಯಾಗುತ್ತೆ ಅಂತಾನೆ. ಈಗ ನೀನು ಹೋಗಿ ಮಲಗು. ಮನಸ್ವಿ ಜೊತೆ ಮಾತಾಡೋದಕ್ಕೆ ನಾವೆಲ್ಲ ಸೇರಿ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ತೀವಿ ಅಂದಾಗ ಚಿರು ನಗುತ್ತಾ ಮಲಗಲು ಹೋದರೆ, ವಿಸ್ಮಯ, ತೇಜಸ್ವಿ ಇಬ್ಬರು ಮನಸ್ವಿಯನ್ನು ಊಟಕ್ಕೆ ಕರೆಯಲು ಹೋಗುತ್ತಾರೆ. ತುಂಬಿದ ಪ್ರಶಾಂತ ವಾತಾವರಣ. ಬೆಳಕು ಹರಿದರೆ ಯಾರ್ಯಾರ ಜೀವನ ಹೇಗೆ ಬದಲಾಗುತ್ತೆ ಆ ಮಾರಿಯಮ್ಮನ್ಗೆ ಮಾತ್ರ ಗೊತ್ತು. ಎಲ್ಲರೂ ಯೋಚನೆಯಿಂದ ಹೊರಬಂದು ನೆಮ್ಮದಿಯ ನಿದ್ರೆಗೆ ಜಾರಿದ್ದಾರೆ. ಬೆಳಗ್ಗೆಯೇ ಎಲ್ಲರೂ ಎದ್ದು ತೇಜಸ್, ಮನ್ವಂತ್, ಆಯುಷ್, ಗಜ, ಚಿರು, ಜಿತು ಎಲ್ಲರೂ ಕ್ರಿಕೆಟ್ನ ಬ್ಯಾಟ್ ಬಾಲ್ ಹಿಡಿದು ಮೈದಾನಕ್ಕೆ ಹೊರಟರೆ, ಮನಸ್ವಿ, ಪರಿ ಇಬ್ಬರು ಹೂವಿನ ಗಿಡಗಳಿಗೆ ನೀರು ಹಾಕುತ್ತಿದ್ದಾರೆ. ವಿಸ್ಮಯ, ತೇಜಸ್ವಿ ಇಬ್ಬರು ಬುಕ್ ಹಿಡಿದು ಹೊರಗಿನ ಗಾರ್ಡನ್ ನಲ್ಲಿ ಕುಳಿತಿದ್ದಾರೆ. ಆಗ ಮನೆಯ ಮುಂದೆ 2 ಕಾರುಗಳು ಬಂದು ನಿಲ್ಲುತ್ತವೆ. 3 ಅಣ್ಣ ತಮ್ಮಂದಿರು ಸುಕನ್ಯಾ, ಪದ್ಮಿನಿ, ಕೌಸಲ್ಯ, ಉದಯ್ರವರು ಬಂದಿದ್ದಾರೆ. ತೇಜಸ್ವಿ, ವಿಸ್ಮಯ ಇಬ್ಬರು ಓಡಿ ಬಂದು ಅಜ್ಜಿಯ ತಾತನನ್ನು ಹಪ್ಪುತ್ತಾರೆ. ಈ ಬಂದವಳೆ ವಿಕ್ಕಿಯನ್ನು ತಬ್ಬಿ, ಏನು ಅಪ್ಪಾಜಿ, ಎಲ್ಲರೂ ಬೆಳಗ್ಗೆಯೇ ಬಂದಿದ್ದೀರಾ, ಆಫೀಸಿಗೆ ಹೋಗಲ್ವಾ ಅಂತ ಕೇಳ್ತಾಳೆ. ಹೋಗಬೇಕಮ್ಮ, ನೀವೆಲ್ಲರೂ ಇಲ್ಲೇ ಇದ್ರೆ ನಾವಲ್ಲಿ ಇರುವುದು ಹೇಗೆ ಹೇಳು? ಅದಕ್ಕೆ ಮಾತಾಡಿಸಿಕೊಂಡು ಹೋಗೋಣ ಅಂತ ಬಂದಿದ್ದು ಅಂದಾಗ, ಇದೇನು ನೀನು ಗಿಡಗಳಿಗೆ ನೀರು ಹಾಕ್ತಾ ಇದ್ಯಾ, ಮಾಲಿ ಇಲ್ವಾ ಅಂತ ಸುಕನ್ಯಾ ಕೇಳ್ತಾಳೆ. ಇದ್ದಾರೆ ಅಮ್ಮ, ನಾನು ಸುಮ್ಮನೆ ಕೂತು ಕಾಲ ಕಳೆಯೋದು ಹೇಗೆ ಅಂತ ಇದನ್ನು ಮಾಡ್ತಾ ಇದ್ದೆ ಅಷ್ಟೇ ಅಂತಾಳೆ. ಆದರೂ ನೀನು ಯಾಕಮ್ಮ ಇದನ್ನೆಲ್ಲ ಮಾಡೋದು ಅಂತ ಕೌಸಲ್ಯ ಅಂದ್ರೆ, ನನಗೆ ಇದೆಲ್ಲ ಅಭ್ಯಾಸ ಇದೆ ಅಜ್ಜಿ, ಬನ್ನಿ ತಿಂಡಿ ತಿನ್ನೋಣ ಅಂತ ಕೂಗ್ತಾಳೆ. ಆಗ ನಾವೆಲ್ಲ ಇದೇ ಮನೆಯಲ್ಲಿ ಇದ್ದದ್ದು. ಆಗ ಮನೆ ತುಂಬಿದ ಹಾಗೆ ಇರ್ತಾ ಇತ್ತು. ಈಗ ಆ ದೊಡ್ಡ ಮನೆಯಲ್ಲಿ ಯಾರು ಎಲ್ಲೆಲ್ಲಿ ಇದ್ದಾರೆ ಅಂತಾನೆ ಗೊತ್ತಾಗೋಗಲ್ಲ ಅಂತ ಉದಯ್ರವರು ಹೇಳ್ತಾರೆ. ಹೌದು ತಾತ, ಅದಕ್ಕೆ ಹೇಳೋದು, ಮನೆ ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು ಅಂತ ಮನಸ್ವಿ ಅಂತಾಳೆ. ಮನಸ್ವಿ ಮಾತನ್ನು ಎಲ್ಲರೂ ಒಪ್ಪಲೇಬೇಕು. ಎಲ್ಲಿ ಅವರೆಲ್ಲ ಅಂತ ಅಜ್ಜಿ ಕೇಳಿದರೆ, ಅಲ್ಲಿ ನೋಡಿ ಅಜ್ಜಿ, ಬೆಳಗ್ಗೆಯೇ ಬ್ಯಾಟ್ ಬಾಲ್ ಹಿಡಿದು ಹೋದವರು ಹೇಗೆ ಕೂಗಾಡುತ್ತಾ ಆಟ ಆಡ್ತಾ ಇದ್ದಾರೆ ಅಂತ. ಅವರೆಲ್ಲ ತುಂಬಾ ಸಂತೋಷವಾಗಿದ್ದಾರೆ. ಈಗ ಬಂದು ಹೇಗೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ನೋಡಿ. ನಮಗೆಲ್ಲರಿಗೂ ದಿನ ಹೇಗೆ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ವಿಸ್ಮಯ ಅಂತಾಳೆ. ಅಜ್ಜಿ ತಾತ ಇಂದಿನದ್ದನ್ನು ನೆನೆಸಿಕೊಳ್ತಾರೆ. ಮಕ್ಕಳು, ಅಜ್ಜಿ ನಮಗೆ ಬೋರ್ ಆಗ್ತಾ ಇದೆ, ಟೈಮ್ ಪಾಸ್ ಆಗ್ತಾನೇ ಇಲ್ಲ. ನಾವಿಷ್ಟೇ ಜನ ಏನಂತ ಆಟ ಆಡೋದು ಅಂತ ಗೋಗರಿಯುತ್ತಿದ್ದವರು ಈಗ ಟೈಮ್ ಸಾಕಾಗ್ತಾ ಇಲ್ಲ ಅಂತಿದ್ದಾರೆ. ನಾವೆಲ್ಲ ತಿಂಡಿ ತಿಂದೇ ಬಂದಿದ್ದು ಅಂತ ಜೈರವರು ಅಂದ್ರೆ, ಚಿಕ್ಕಪ್ಪ ನಾನು ಮಾಡಿರೋದು ತಿಂಡಿನ ಸ್ವಲ್ಪ ಟೇಸ್ಟ್ ನೋಡಿ ಅಂತಾಳೆ. ಅರೆ ನೀನು ಅಡಿಗೆಯನ್ನು ಮಾಡ್ತೀಯಾ ಅಂತ ಪದ್ಮಿನಿ ಕೇಳಿದರೆ,
ಊರಿನಲ್ಲಿ ಮಾಡುವ ಎಲ್ಲ ಅಡಿಗೆಗಳು ಬರುತ್ತೆ ಅಂತಾಳೆ. ಪರಿ ಎಲ್ಲರಿಗೂ ತಿಂಡಿ ಬಡಿಸಿಕೊಟ್ಟರೆ ಬೇಡ ಬೇಡ ಅಂತ ಇದ್ದವರು ತಿಂಡಿಯ ರುಚಿಗೆ ಇನ್ನೊಂದು ಸಲ ಹಾಕಿಸಿಕೊಂಡು ತಿಂದರು. ವಾವ್ ಮನಸ್ವಿ, ನೀನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯಾ. ಇನ್ನು ಸಂಡೆ ಬಂದ್ರೆ ನೀನೇ ನಮಗೆ ಸ್ಪೆಷಲ್ ಅಡಿಗೆ ಮಾಡಿಕೊಡಬೇಕು ಅಂತಾರೆ. ದೊಡ್ಡಪ್ಪ, ನಾನು ಈರುಳ್ಳಿ ಹೆಚ್ಚಿದ್ದೆ ಅಂತ ವಿಸ್ಮಯ ಅಂದ್ರೆ, ಪಪ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿ ಕೊಟ್ಟಿದ್ದೆ ಅಂತಾಳೆ ತೇಜಸ್ವಿ. ಓ ಪರವಾಗಿಲ್ಲ, ನಮ್ಮ ಮಕ್ಕಳೆಲ್ಲ ಅಡಿಗೆ ಕಲಿತಿದ್ದಾರೆ ಅಂತ ಆಯ್ತು. ಆದರೆ ನೀವೆಲ್ಲ ಕಾಲೇಜಿಗೆ ಹೋಗಲ್ವಾ, ರಜಾ ಹಾಕಿ ಯಾಕೆ ಇಲ್ಲಿದ್ದೀರಾ ಅಂತ ವಿನೋದ್ ಕೇಳಿದಾಗ, ನೋಟ್ಸ್ ಅನ್ನು ತರಿಸಿಕೊಳ್ತಾ ಇದ್ದೀವಿ ಪಪ್ಪ. ಕಾಲೇಜಿಗೆ ಹೋಗದೇ ಇದ್ದರೂ ಓದುವುದನ್ನು ತಪ್ಪಿಸುತ್ತಿಲ್ಲ, ನೋಡಿಬೇಕಾದ್ರೆ ಅಂತ ಕೈಯಲ್ಲಿ ಹಿಡಿದಿದ್ದ ಬುಕ್ ಅನ್ನು ತೋರಿಸ್ತಾಳೆ. ನೀವೆಲ್ಲ ಸಂತೋಷವಾಗಿದ್ದೀರಿ ಅಂದ್ರೆ ಸರಿ, ಈಗ ಇಲ್ಲಿಗೆ ಸೆಕ್ಯೂರಿಟಿ ಗಾರ್ಡ್ ಬರ್ತಾರೆ. ನಿಮಗೇನು ಬೇಕಿದ್ದರೂ ಒಬ್ಬರು ಮ್ಯಾನೇಜರ್ ಇಲ್ಲೇ ಇರ್ತಾರೆ, ಅವರನ್ನು ಕೇಳಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾರೆ. ನಾವು ಆಫೀಸಿನಿಂದ ಸಂಜೆ ಇಲ್ಲಿಗೆ ಬರ್ತೀವಿ ಅಂದು ಎಲ್ಲರೂ ಹೊರಡುತ್ತಾರೆ. ಅಜ್ಜಿ ತಾತ ನೀವು ಇಲ್ಲೇ ಇರಬಹುದಲ್ವಾ, ನೀವು ಹೋಗಿ ಅಲ್ಲೇನು ಮಾಡ್ತೀರಾ ಅಂತ ಮನಸ್ವಿ ಕೇಳ್ತಾಳೆ. ಉದಯ್ರವರು ನಗುತ್ತಾ, ನೀವೆಲ್ಲ ಫ್ರೀಯಾಗಿ ಇರಬೇಕು ಅಂತ ಬಂದಿದ್ದೀರಾ, ನಾವಿದ್ರೆ ಸುಮ್ಮನೆ ಕಿರಿಕಿರಿ ಅನ್ಸುತ್ತೆ. ನೀವೆಲ್ಲ ಆರಾಮವಾಗಿರಿ, ನಾವು ನಾಳೆ ಬೆಳಗ್ಗೆ ತಿಂಡಿಗೆ ಇಲ್ಲಿಗೆ ಬರ್ತೀವಿ ಅಂತ ಹೇಳಿ ಹೊರಡ್ತಾರೆ. ಮಕ್ಕಳ ಮುಖದಲ್ಲಿ ಸಂತೋಷ ನೋಡಿ ಎಲ್ಲರಿಗೂ ನೆಮ್ಮದಿ ಅನ್ನಿಸಿದೆ. ಇವರು ಕಾರ್ಗಳು ಹೊರಟ ನಂತರ ಆಟ ಆಡುತ್ತಿದ್ದವರು ಮನೆಗೆ ಬರ್ತಾರೆ. ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದವರು ಅವರವರ ಜವಾಬ್ದಾರಿ ನಿರ್ವಹಿಸೋದಿಕ್ಕೆ ಹೋಗ್ತಾರೆ. ಸಂಜೆಗೆ ಅಣ್ಣ ತಮ್ಮಂದಿರು ಅರ್ಧ ಗಂಟೆ ಇದ್ದು ಮಾತಾಡಿ ಹೋದರೆ ಇವರು ಹೋಗುವುದನ್ನೇ ಕಾಯುತ್ತಿದ್ದ ಎಲ್ಲರೂ ಅವರವರ ಕೆಲಸಗಳನ್ನು ಮಾಡೋದಿಕ್ಕೆ ಹೋಗ್ತಾರೆ. ತೇಜಸ್ವಿ ವಿಸ್ಮಯ ಇಬ್ಬರು ಮನಸ್ವಿಯನ್ನು ರೆಡಿ ಮಾಡಲು ಹೋದರೆ ಪರಿ ಅಡಿಗೆ ಮಾಡುತ್ತಾ ನಿಂತಿದ್ದಾಳೆ. ಈಗ ಎಲ್ಲಿಗೆ ಹೋಗೋದು, ರಾತ್ರಿಯಾಗಿದೆ ಅಂತ ಮನಸ್ವಿ ಕೇಳ್ತಾ ಇದ್ರೆ ಅವಳ ಮಾತು ಕೇಳಿಸದಂತೆ ಅವಳನ್ನು ತಮಗೆ ಇಷ್ಟ ಬಂದಂತೆ ರೆಡಿ ಮಾಡುತ್ತಿದ್ದಾರೆ. ಚಿರು ಅಮ್ಮನ ಮನೆಯಿಂದ ಸಂಜೆ ಬಂದವನನ್ನು ಕರೆದುಕೊಂಡು ಹೋಗಿದ್ದಾರೆ. ಎಲ್ಲ ರೆಡಿಯಾದ ಮೇಲೆ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗಲು ಆಯುಷ್, ಗಜ, ಜಿತು ಬಂದಿದ್ದಾರೆ. ಸೆಕ್ಯೂರಿಟಿಯವರು ನಾವು ಹೊರಗೆ ಹೋಗ್ತಾ ಇದ್ದೀವಿ, ಸೆಕ್ಯೂರಿಟಿಯವರಿಗೆ ನಾವು ಹೊರಗೆ ಹೋಗ್ತಾ ಇದ್ದೀವಿ, ನೀವು ಈ ವಿಷಯವನ್ನು ಯಾರಿಗೂ ಹೇಳಬಾರದು ಗೊತ್ತಾಯ್ತಾ ಅಂತ ವಾರ್ನಿಂಗ್ ಮಾಡಿಯೇ ಹೋಗ್ತಾರೆ. ಮನಸ್ವಿಗೆ ರೇಷ್ಮೆಯ ಲಂಗ ದಾವಣಿ ಹಾಕಿ ಅವಳ ಉದ್ದ ಕೂದಲನ್ನು ಬಾಚಿ ಎಣೆದು ಹೂ ಮುಡಿಸಿದ್ದಾರೆ. ಎರಡು ಕೈಗಳಿಗೂ ಬಳೆಗಳನ್ನು ಹಾಕಿ ಕಾಲಿಗೆ ಚಿನ್ನದ ಗೆಜ್ಜೆಗಳನ್ನು ತೊಡಿಸಿದ್ದಾರೆ. ಮುಖಕ್ಕೆ ತೆಳುವಾದ ಮೇಕಪ್ ಮಾಡಿ ಬೈತಲೆ ಬೊಟ್ಟನ್ನು, ಹಣೆಗೆ ದುಂಡಗಿನ ಬೊಟ್ಟನ್ನಿಟ್ಟು, ಅಕ್ಕ ನಿನಗೆ ನೀನೇ ಸಾಟಿ ಅನ್ನೋ ತರ ಆಗಿದೆ, ಈ ಸಿಂಪಲ್ ಅಲಂಕಾರದಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯ ಗೊತ್ತಾ ನೀನು ಅಂತ ಮಾತಾಡಿಸಿಕೊಂಡೇ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಕತ್ತಲೆಯಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಾರ್ದಾ, ಈ ಟಾರ್ಚ್ ಹಿಡಿದು ಹೋಗುವಂತಹುದು ಏನಿದೆ ಹೇಳು ಅಂತ ಮನಸ್ವಿ ಕೇಳುತ್ತಲೇ ಬರುತ್ತಿದ್ದಾಳೆ. ಆದರೆ ಒಬ್ಬರು ಮಾತಾಡುತ್ತಿಲ್ಲ. ಇದು ಒಳಗೆ ಹೋಗುವ ದಾರಿ ಅಲ್ವಾ, ಈ ಕಾಡಿನ ದಾರಿಯಲ್ಲಿ ಇಷ್ಟೊತ್ತಿನಲ್ಲಿ ಯಾರಾದ್ರೂ ಬರ್ತಾರಾ ಅಂತ ಕೇಳಿದಾಗ ಅಲ್ಲಲ್ಲಿ ಮರದ ಕೊಂಬೆಗಳಿಗೆ ಚಿಮಣಿ ದೀಪಗಳನ್ನು ತೂಗು ಹಾಕಿ ಬೆಳಕು ಕೊಟ್ಟಿದ್ದಾರೆ. ಇಲ್ಲಿ ಯಾರೋ ದೀಪ ಹಚ್ಚಿರೋದು, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಂತ ಮನಸ್ವಿ ಕೇಳಿದರೆ, ಮುಂದೆ ಇನ್ನೂ ಚೆನ್ನಾಗಿದೆ ಬನ್ನಿ ಅಂತ ಆಯುಷ್ ಅಂತಾನೆ. ಸ್ವಲ್ಪ ದೂರದಲ್ಲೇ ದಾರಿಯುದ್ದಕ್ಕೂ ಹೂಗಳನ್ನು ಚೆಲ್ಲಲಾಗಿದೆ. ಮನಸ್ವಿ ಹೂವಿನ ಮೇಲೆ ಕಾಲಿಟ್ಟವಳು ತಕ್ಷಣ ಚಪ್ಪಲಿ ತೆಗೆದು ಸೈಡ್ಗೆ ಹಾಕಿ ಆ ಹೂವನ್ನು ಯಾರು ಹಾಕಿರೋದು ಅಂತ ಪರಿಯ ಕಡೆಗೆ ನೋಡ್ತಾಳೆ. ಮಾನ್ಸಿ, ಈ ಹೂ ಹಾಕಿರುವ ಕಡೆಯೇ ಹೋಗು, ನಿನಗೆ ಒಂದು ಸರ್ಪ್ರೈಸ್ ಇದೆ ಅಂತಾಳೆ. ನನಗೆ ಸರ್ಪ್ರೈಸ್ ಏನದು ಅಂದಾಗ, ಅಕ್ಕ ಇಲ್ಲೇ ಹೇಳಿದರೆ ಅದು ಸರ್ಪ್ರೈಸ್ ಆಗುತ್ತಾ, ಹೂ ಹಾಸಿರುವ ಕಡೆಯೇ ಹೋಗು, ನಾವೆಲ್ಲ ಇಲ್ಲೇ ಇರ್ತೀವಿ, ಭಯ ಬೀಳಬೇಡ ಅಂದಾಗ ಮನಸ್ವಿ ಹಿಂದೆ ತಿರುಗಿ ನೋಡುತ್ತಾ ಹೂಗಳ ಮೇಲೆ ಹೆಜ್ಜೆ ಇಡ್ತಾ ಇದ್ದಾಳೆ. ಅಬ್ಬಾ, ನಾವಂದುಕೊಂಡ ಹಾಗೆ ಕೆಲಸ ಮುಗಿತು, ಇನ್ನು ಏನಿದ್ದರೂ ರಾಮ್ರವರೇ ನೋಡಿಕೊಳ್ಳಬೇಕು ಅಂತ ಜಿತು ಹೇಳುತ್ತಾ ಕಾಲು ಚಾಚಿ ಕೂತರೆ ಎಲ್ಲರೂ ನಗುತ್ತಾ, ರಾಮ್ ಜಾನವಿಯನ್ನು ಸೇರಿಸಿದ ಪುಣ್ಯ ನಮಗೂ ಸಿಗುತ್ತೆ ಅಂತಾನೆ ಗಜ. ಅಲ್ಲಲ್ಲಿ ಬಿದ್ದಿರುವ ಮರದ ಕೊಂಬೆಗಳನ್ನು ಒಟ್ಟಾಗಿ ಸೇರಿಸಿ ಬೆಂಕಿ ಹಚ್ಚಿ ಸುತ್ತಲೂ ಕುಳಿತುಕೊಳ್ಳುತ್ತಾರೆ. ಪರಿ, ನಮಗೆಲ್ಲ ಊಟ ತಂದಿದ್ದೀಯಾ ತಾನೆ,
ಇಲ್ಲ ಅಂದ್ರೆ ನಾನು ಇಲ್ಲೇ ಬಿದ್ದು ಹೋಗ್ತೀನಿ ಅಂದ್ರೆ ನಿನ್ನ ಹೊಟ್ಟೆ ವಿಷಯ ನನಗೆ ಗೊತ್ತಿಲ್ವಾ? ಎಲ್ಲರಿಗೂ ಊಟ ತಂದಿದ್ದೀನಿ. ನಿಮಗೆಲ್ಲ ಹಸಿವಾಗಿದ್ದರೆ ಈಗಲೇ ಬಡಿಸಿಕೊಳ್ತೀನಿ ಅಂತಾಳೆ. ಇನ್ನೂ ಸ್ವಲ್ಪ ಹೊತ್ತು ಹೋಗಲಿ, ಆಮೇಲೆ ಊಟ ಮಾಡೋಣ. ಈಗ ಮನಸ್ವಿ ಹೊಳೆಯ ದಂಡೆಗೆ ಹೋಗಿರ್ತಾಳೆ ಅಲ್ವಾ ಅಂತ ಆಯುಷ್ ಕೇಳಿದರೆ, ಹೋಗಿರಬಹುದು. ಸದ್ಯ ಇಬ್ಬರೂ ಜಗಳವಾಡದೆ ಒಂದಾದರೆ ಸಾಕು ಅಂತ ಗಜ ಕೈ ಮುಗಿಯುತ್ತಾನೆ. ಮನಸ್ವಿ ಹೂಗಳ ಮೇಲೆಯೇ ಹೆಜ್ಜೆ ಇಡುತ್ತಾ ಬಂದಿದ್ದಾಳೆ. ಹೊಳೆಯ ಸಮೀಪಕ್ಕೆ ಬಂದು ನಿಂತು ಸುತ್ತ ನೋಡಿದರೆ ಹೊಳೆಯನ್ನು ನೋಡುತ್ತಾ ನಿಂತಿರುವ ವ್ಯಕ್ತಿ ಕಾಣಿಸ್ತಾರೆ. ಮನಸ್ವಿ ಸರಿಯಾಗಿ ನೋಡುತ್ತಾ ಯಾರದು ಅಂತ ಕಣ್ಣುಜ್ಜಿಕೊಂಡು ಮತ್ತೊಮ್ಮೆ ನೋಡಿದರೆ ಕೈಕಟ್ಟಿ ನಿಂತು ಹೊಳೆಯನ್ನೇ ನೋಡುತ್ತಿರುವ ಚಿರು ತಿರುಗುತ್ತಾನೆ. ನೀವು ಇಲ್ಲಿದ್ದೀರಾ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ ಅಂತ ಹಿಂದಿರುಗಿ ಹೋಗಲು ನೋಡಿದರೆ ಚಿರು ಓಡಿ ಬಂದವನೇ ಮನಸ್ವಿಯನ್ನು ಗಟ್ಟಿಯಾಗಿ ತಬ್ಬುತ್ತಾನೆ. ಬಿಡಿ, ನನ್ನನ್ನು ನಂಬಿಕೆ ಇಲ್ಲ ಅಂದ ಮೇಲೆ ಇದೆಲ್ಲ ಯಾಕೆ ಅಂತ ಹೊಸರಾಡುತ್ತಿದ್ದಾಳೆ. ಅವಳು ಬಿಡಿಸಿಕೊಳ್ಳಲು ಎಣಗಿದಷ್ಟು ಚಿರು ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬುತ್ತಿದ್ದಾನೆ. ಈಗ ಮನಸ್ವಿಗೆ ಮಿಸುಕಾಡಲು ಆಗುತ್ತಿಲ್ಲ. ಮನಸ್ವಿ ಸೋತು ಸುಮ್ಮನೆ ನಿಂತರೆ ಚಿರು ಅವಳ ಕಿವಿಯ ಹತ್ತಿರ ಐ ಲವ್ ಯು ಮನಸ್ವಿ ಅಂತಾನೆ. ಅವನ ಉಸಿರು ಅವಳ ಕಿವಿಗಳನ್ನು ತಾಗಿದರೆ ಅವಳ ಮೈಯಲ್ಲಿ ಪ್ರೀತಿಯ ಸಂಚಾರ ಶುರುವಾಗುತ್ತೆ. ಸಾರಿ ಮಾ, ನಿನಗೆ ನನ್ನಿಂದ ಬೇಜಾರಾಗಿದೆ ಅಂತ ಗೊತ್ತು. ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ಹಾಗೆ ನಡೆದುಕೊಳ್ಳಲಿಲ್ಲ. ನಿನ್ನ ಬಿಟ್ಟು ಒಂದು ಕ್ಷಣ ದೂರ ಆಗಬೇಕು ಅಂದ್ರೂ ನಾನಾಗಿ ಇರಲ್ಲ. ಅದರ ಕಲ್ಪನೆನೇ ಮಾಡೋದಕ್ಕೆ ಹೆದರುವ ನಾನು ಇನ್ನೂ ನಿನ್ನ ಮದುವೆ ಬೇರೆಯವರ ಜೊತೆ ಫಿಕ್ಸ್ ಆಗಿದೆ ಅಂತ ತಿಳಿದಾಗ ನನ್ನ ಮನಸ್ಥಿತಿ ಹೇಗಿರುತ್ತೆ ಅಂತ ಯೋಚಿಸಿ ನೋಡು. ಪ್ರೀತಿ ನಂಬಿಕೆ ಬೇಡ, ಬಡವ ಅಂತ ತಿರಸ್ಕಾರ ಮಾಡ್ತಾ ಇದೀಯ ಅಂತ ಅವಳ ಗಲ್ಲವನ್ನು ಮೇಲೆತ್ತಿ ಕೇಳಿದಾಗ ಮನಸ್ವಿ ಚಿರು ಮಾತಿಗೆ ಮಾತಾಡದೆ ಅವನ ಕಡೆಯೂ ನೋಡದೆ ನೆಲವನ್ನೇ ನೋಡ್ತಾ ಇದ್ದಾಳೆ. ಮನಸ್ವಿ, ನನ್ನ ಮಾತಿಗೆ ಉತ್ತರ ಕೊಡು. ಒಂದೇ ಒಂದು ಸಲ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳು ಮನಸ್ವಿ ಅಂತ ಕೇಳಿಕೊಳ್ಳುತ್ತಿದ್ದಾನೆ. ಅವನ ಕಣ್ಣಿಂದ ನೀರು ಜಾರಲು ರೆಡಿಯಾಗಿದೆ. ಅವಳ ಬಾಯಿಂದ ಒಂದೇ ಒಂದು ಮಾತು ಕೂಡ ಹೊರಗೆ ಬರದೇ ಇದ್ದಾಗ ಅವನು ಅವಳನ್ನು ಬಿಟ್ಟು ದೂರ ನಿಲ್ತಾನೆ. ಮನಸ್ವಿ ಈಗಲೂ ಮೌನವಾಗಿ ಇರುವುದನ್ನು ನೋಡಿ, ಗೊತ್ತಾಯ್ತು ಬಿಡು ಮನಸ್ವಿ, ಮುಂಚೆಯಾದರೆ ನಿನಗೆ ಯಾರೂ ಇರಲಿಲ್ಲ. ನಾನು ನಿನ್ನನ್ನು ಮದುವೆ ಆದರೆ ಅದೇ ಅದೃಷ್ಟ ಅಂದುಕೊಂಡಿದ್ದೆ. ಆದರೆ ಈಗ ನೀನು ವಿಕ್ರಮ್ ರಾಜ್ ಚಂದ್ರೋದರ್ ಮಗಳು. ನಿನ್ನನ್ನು ಮದುವೆಯಾಗೋದಕ್ಕೆ ರಾಜಮನೆತನದವರೇ ಮುಂದೆ ಬರ್ತಾರೆ. ಅವರ ಮುಂದೆಲ್ಲ ನಾನ್ಯಾವ ಲೆಕ್ಕ ಅಲ್ವಾ ಅಂತ ನೋವಿನಲ್ಲಿ ನಗ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿದೆ. ಮುಂದೇನು ಆಗುತ್ತದೆ ಎಂದು ನೋಡೋಣ.